ಸಂಘ ವರ್ಸಸ್ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಜಟಾಪಟಿ ಸದ್ಯಕ್ಕೆ ಮುಗಿಯುವ ಹಂಗೆ ಕಾಣಿಸ್ತಾ ಇಲ್ಲ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಆರ್ಎಸ್ಎಸ್ ರೆಡಿ ಆಗಿರುವಂತಹದ್ದು. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕಾಗಿ ಮತ್ತಷ್ಟು ಅರ್ಜಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಆರ್ಎಸ್ಎಸ್ ಮುಖಂಡರಿಂದ ಪಥಸಂಚಲನದ ವಿಚಾರಕ್ಕೆ ಹೊಸ ಅರ್ಜಿ. ಇತ್ತ ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸ್ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಇವತ್ತೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ರೆಡಿಯಾಗಿದೆ. ಕಲಬುರಗಿಯಲ್ಲಿ ಡಿಸಿ ಕಚೇರಿಗೆ ಅರ್ಜಿಯನ್ನ ಆರ್ಎಸ್ಎಸ್ನ ಮುಖಂಡರು ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹೈಕೋರ್ಟ್ನ ಆದೇಶದಂತೆ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. ನವೆಂಬರ್ 2ನೇ ತಾರೀಕು ಪರೇಡ್ಗೆ ಅನುಮತಿ ಕೊಡಿ ಅಂತೇಳಿ ಅರ್ಜಿಯಲ್ಲಿ ಉಲ್ಲೇಖವಾಗಿದೆ. ಪಥಸಂಚಲನದ ದಿನಾಂಕ, ಸಮಯ, ಮಾರ್ಗ ಎಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ಎಷ್ಟು ಜನ ಸೇರ್ತಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಇದೆಲ್ಲವೂ ಕೂಡ ಕೋರ್ಟ್ನ ಸೂಚನೆಯ ಪ್ರಕಾರವೇ ಆಗ್ತಾ ಇರುವಂಥದ್ದು. ಶತಾಯಗತಾಯ ನವೆಂಬರ್ 2ನೇ ತಾರೀಕು ಪಥಸಂಚಲನ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಆರ್ಎಸ್ಎಸ್ ರೆಡಿಯಾಗಿದೆ, ಟೊಂಕ ಕಟ್ಟಿ ನಿಂತಿದೆ. ಕೋರ್ಟ್ ಏನೇನು ಸೂಚನೆ ಕೊಟ್ಟಿದೆಯೋ ಆ ಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಕೆ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಶತಾಯಗತಾಯ ಆರ್ಎಸ್ಎಸ್ ಮುಖಂಡರು ಶಕ್ತಿ ಪ್ರದರ್ಶನ ಮಾಡಲೇಬೇಕು, ಪಥಸಂಚಲನ ಮಾಡಲೇಬೇಕು ಅಂತ ನಿರ್ಧರಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಹೇಗಾಗ್ತಾ ಇದೆ, ಅರ್ಜಿ ಸಲ್ಲಿಕೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಪ್ರೇಮ್, ಏನಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಏನು ಫಿಕ್ಸ್ ಆಗಿತ್ತು, ಅದಾದ ಬಳಿಕ ರದ್ದಾಯಿತು. ಈಗ ನೆಕ್ಸ್ಟ್ ಏನಂದ್ರೆ ಕೋರ್ಟ್ ಮೂಲಕ ನ್ಯಾಯಾಲಯದ ಅನುಮತಿ ಪಡೆದು ಏನಂದ್ರೆ ಮತ್ತೆ ಪಥಸಂಚಲನ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಈಗ ಆರ್ಎಸ್ಎಸ್ ಮುಖಂಡರು ಮಾಡಿಕೊಂಡಿದ್ದು. ಸೊ ನಿನ್ನೆ ಆನ್ಲೈನ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ ಒಂದು ಆರ್ಎಸ್ಎಸ್ ಮುಖಂಡರು ಇವತ್ತು ಖುದ್ದು ಕಲಬುರಗಿಯ ಜಿಲ್ಲಾಧಿಕಾರಿಯ ಕಚೇರಿಗೆ ಹಾಜರಾಗಿ ಅವರು ಕೂಡ ಏನಂದ್ರೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾವು ಈ ಹಿಂದೆ ನ್ಯಾಯಾಲಯಕ್ಕೆ ಅಂದ್ರೆ ಈಗಾಗಲೇ ತಿಳಿಸಿದಂತೆ ನಾವು ಕೂಡ ಪಥಸಂಚಲನವನ್ನು ಮಾಡ್ತೀವಿ ಅಂತೇಳಿ ಈ ಹಿಂದೆ ಸಲ್ಲಿಸಿದ ಪತ್ರದ ಉಲ್ಲೇಖ ಅನ್ನೋ ಒಂದು ಪದವನ್ನು ಕೂಡ ಅಲ್ಲಿ ಆರ್ಎಸ್ಎಸ್ ಮುಖಂಡರು ಬಳಕೆ ಮಾಡಿದ್ದಾರೆ. ಸೊ ಒಂದಂತೂ ಸ್ಪಷ್ಟವಾಗುತ್ತೆ, ಅಂದರೆ ಈ ಹಿಂದೆ ಯಾವ ಸಮಯ ಮತ್ತು ಮಾರ್ಗಗಳನ್ನು ನಿಗದಿ ಮಾಡಿಕೊಂಡಿದ್ರು ಅದೇ ಸಮಯ ಮತ್ತು ಮಾರ್ಗಗಳಲ್ಲೂ ಕೂಡ ಆರ್ಎಸ್ಎಸ್ನ ಒಂದು ಪಥಸಂಚಲನ ನಡೆಯಲಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ ಪ್ರೇಮ್, ಏನಂದ್ರೆ ಈ ಹಿಂದೆ ಅಕ್ಟೋಬರ್ 19ರಂದು ನಡೆಯಬೇಕಿದ್ದಂಥ ಆರ್ಎಸ್ಎಸ್ ಪಥಸಂಚಲನದಲ್ಲಿ 500 ಜನ ಚಿತ್ತಾಪುರದಿಂದ ಮತ್ತು 50 ಜನ ಕಲಬುರಗಿಯಿಂದ ಬರ್ತಾ ಇದ್ದು, ಒಟ್ಟು 550 ಜನ ಏನಂದ್ರೆ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗುವುದಾಗಿ ಏನಂದ್ರೆ ಪತ್ರವನ್ನು ಕೊಟ್ಟಿದ್ರು. ಸೊ ಅದಾದ ಬಳಿಕ ಈಗ ಈ ಹಿಂದೆ ಅರ್ಜಿ ಸಲ್ಲಿಸಿದಂತೆ ಅನ್ನೋ ಒಂದು ವಾಕ್ಯ ಅಲ್ಲಿರೋದ್ರಿಂದ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿಲ್ಲ. ಬಹುತೇಕವಾಗಿ ಆರ್ಎಸ್ಎಸ್ ಮುಖಂಡರ ಒಂದು ಮೇಲ್ನೋಟದ ಒಂದು ಕವರ್ ಹೆಡ್ ಲೆಟರ್ ನೋಡಿದ್ದೆ ಆದರೆ 500ರಿಂದ 550 ಜನ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಇನ್ನು ಇದನ್ನ ಇನ್ಕ್ಯಾಶ್ ಮಾಡಿಕೊಂಡು ಏನೋ ದೊಡ್ಡದಾಗಿ ಒಂದು ಪಥಸಂಚಲನ ಮಾಡಬೇಕು, ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಏನೋ ಒಂದು ಕಡೆ ಹಿಂದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಷ್ಟು ಪೋಸ್ಟ್ಗಳನ್ನು ಹಾಕೊಳ್ತಾ ಇದ್ರು. ಬಹುತೇಕ ಅದು ಡೌಟ್ ಅಂತ ಕಾಣಿಸುತ್ತೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.